ನಮ್ಮ ತಂದೆ ತೀರೋದಾಗ ರಾಜ್ಕುಮಾರ್ ಮಗ ಹಿರಿಯೋರು ಶಿವರಾಜ್ಕುಮಾರು ಅವ್ರು ಬಂದು ಹೂನಾರ ಹಾಕ್ಬಿಟ್ಟು ಮಾಡ್ಕೊಬೋಗಿದ್ರು. ಆಟದ ಮೈದಾನ ಬಂಗ್ಲಿ ಇದೆ ಅಲ್ಲೊಂದು. ಆ ಬಂಗ್ಲಿ ಒಳಗೆ ಇದು ಬಾಕ್ಲು ತಗೋತಿದ್ರು. ಇಲ್ಲಿ ಏನು ಮಾಡ್ಕೊ ಹೋಗ್ತಿದ್ರು. ಈಗ ಅಣ್ಣವ್ರು ಬಂದ್ರೆ ಹೆಂಗಿರ್ತಿದ್ರು ಇಲ್ಲಿ? ಅಣ್ಣವ್ರು ಬಂದರು ಇಲ್ಲೇ ಇರ್ತಾರೆ. ಈಗ ಅವ್ರು ಈ ಕಡೆ ತಗೋತಿದ್ರು, ನಾವು ಈ ಕಡೆ ಕುಂದಿದ್ದು. ಅವ್ರು ಈ ಕಡೆ ಬಂದಾಗ ನಾವು ಆ ಕಡೆ ಕುಂದಿದ್ದು. ನನ್ನ ಮನೆ ಬಿಟ್ಟು ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ನಮ್ಮನೆಗೆ ಎಲ್ಲರೂ ರಾಜ್ಕುಮಾರ್ ಆಗಲಿ, ರವಿಚಂದ್ರ ಆಗಲಿ, ಅಂಬರೀಷ್ ಅಣ್ಣ, ರಾಜ್ಕುಮಾರ್ ಮಕ್ಕಳು ಯಾರು ಬಂದರು ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು. ನಮ್ಮ ತಂದೆ ತೀರೋದಾಗ ರಾಜ್ಕುಮಾರ್ ಮಗ ಹಿರಿಯೋರು ಶಿವರಾಜ್ಕುಮಾರು ಅವ್ರು ಬಂದು ಹೂನಾರ ಹಾಕ್ಬಿಟ್ಟು ಮಾಡ್ಕೊಬೋಗಿದ್ರು. ಅದು ಜನ ಇದು ವಿಷ್ಣುವರ್ಧನ್ ಬಂದಿದ್ದ ಇಲ್ಲಿ ವಿಷ್ಣುವರ್ಧನ್ ಬಂದಿದ್ದ, ಅವರು ಬಂದಿದ್ರು. ಯಾವ ಸಿನಿಮಾ? ಅವ್ರೇನು ಯಾವ ಪಿಕ್ಚರ್ ಆಗಿಲ್ಲ, ಬಂದು ನೋಡ್ಕೊ ಹೋಗಿದ್ರು. ಅಂಬರೀಷ್ ಒಂದು ಬಂದು ಹೋಗಿದ್ರು. ಅವರು ಅವಾಗೆಲ್ಲ ಬರ್ತಿದ್ರು. ಅಂಬರೀಷ್ ಅಣ್ಣ ಹೆಂಗೆ ಮಂಡ್ಯದ ಗಂಡ? ಸೂರ ಹಬ್ಬ ನಮ್ಮದ್ರಲ್ಲಿ ಮಂಡ್ಯದ ಗಂಡ ಗಂಡೆ ಅವರು. ಏನಂದರೆ ಪಾಪ ಇದಾಗೋಯ್ತು ಅಷ್ಟೇ. ಎಲ್ಲ ಇರ್ತಿದ್ರು ಇಲ್ಲಿ. ಮಕ್ಕಳು ಮರ್ಯಾದೆ ಇದ್ದರು ಇಲ್ಲೇ ಇರ್ತಿದ್ರು. ಆ ಕಡೆ ತಗೋತಿದ್ರು, ಈ ಕಡೆ ಇರ್ತಿದ್ರು. ಬೆಳಿಗ್ಗೆ 6:15 ಬಂದರೆ 7 ಗಂಟೆ ಬಂದರೆ ಸಾಯಂಕಾಲ 9 ಗಂಟೆ 10 ಗಂಟೆ ಇರ್ತಿದ್ರು ಇಲ್ಲಿ. ಯಾರು ಅವರು ಎಲ್ಲರೂ ಶೂಟಿಂಗ್ಗೆ ಎಲ್ಲ ಹಿಂಗೆ ಚೇಂಜ್ ಮಾಡಿಲ್ಲ. ನಾವೇನು ಮಾಡಿಲ್ಲ, ಬಣ್ಣ ಒಂದು ಬದಲಿಸಿ ಅಷ್ಟೇ. ಬಾಕಿ ಸಿನಿಮಾಗಳು ಕೊಡಲ್ವಾ ನೀವು? ಈಗ ಕೊಡ್ತಾ ಇಲ್ಲ. ಚಪ್ಪಲಿ ಮೆಟ್ಕೊಳ್ತಾರೆ, ಶೂನೇ ಹಾಕೊಂಡ್ಬಿಡ್ತಾರೆ, ಶೂ ಹಾಕೋತಾರೆ, ಚಪ್ಪಲಿ ಹಾಕೋತಾರೆ. ಅಲ್ಲ ರಾಜ್ಕುಮಾರ್ ಅಂಬರೀಷ್ ಅಣ್ಣ ಕಾಲದಲ್ಲಿ ಚಪ್ಪಲಿ ಹಾಕೊಂಡ್ಬರ್ತಾರೆ. ಇಲ್ಲ ಇಲ್ಲ, ಅವ್ರು ಅಲ್ಲಿ ಬಿಟ್ಬಿಟ್ಟು ಬರ್ತಿದ್ರು. ಈಗಿನ ಕಾಲದವ್ರಿಗೆ ಪದ್ಧತಿ ಇಲ್ಲ, ಸಂಪ್ರದಾಯಗಳು ಇಲ್ಲ. ಆಮೇಲೆ ಹಳ್ಳಿ ಒಳಗೆಲ್ಲ ಹೋಗ್ತಾರೆ. ಆಮೇಲೆ ಅವರು ಇವರು ನಮ್ಮ ಈ ಜಾತಿ ಆ ಜಾತಿ ಎಲ್ಲ ಬರ್ತಾರೆ ಒಳಕ್ಕೆ. ಅವಾಗ ಯಾರು ಬೇಡ ಅನ್ನೋಂಗಿಲ್ಲ, ಬಿಡು ಅನ್ನೋಂಗಿಲ್ಲ. ಅದಕ್ಕಾಗಿ ಕೊಡಿಗೆ ಹಾಕೋಣಪ್ಪ ಅಂದ್ಬಿಟ್ಟಿರೋದು. ಎಲ್ಲ ತಾಗಿತಿದ್ರು ನೋಡಿ. ಇನ್ನು ಹಂಗೆ ಐತಲ್ಲ, ಉಳಿಸ್ಕೊಂಡಿದ್ದೀರಲ್ಲ ಹಂಗೇನ? ಅಲ್ಲ, ಯಾವುದು ಏನೂ ಚೇಂಜ್ ಮಾಡಿಲ್ಲ ಅಲ್ವಾ? ಒಂದು ಕಂಬಕ್ಕೆ 25,000 ರೂಪಾಯಿ ಆಯಿತು. ಅದು ಮೂಲ ಒಂದು ಕಂಬ ಜೇಸೋಕ್ಕೆ 25,000 ರೂಪಾಯಿ ಆಯಿತು. ಇವತ್ತು ಯಾರು